ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ. ಇವತ್ತು ನಾನು ವಿಡಿಯೋ ತಂದಿರೋದು ಏನಂದ್ರೆ ಫ್ಲೋರಿಂಗ್ ಹಾಕೋದು. ಯಾವ ಪ್ರೊಸೀಜರಲ್ಲಿ ಫ್ಲೋರಿಂಗ್ ಹಾಕೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇದು ನಾವು ಮಟ್ಟ ಕಟ್ಕೊಂಡಿರೋದು ಅಂತೀವಿ, ಅಂದ್ರೆ ಲೆವೆಲ್ ಹಾಕೊಂಡಿರೋದು. ಅಂದ್ರೆ ಟ್ಯೂಬಲ್ಲಿ ನೀರು ತುಂಬಿಸ್ಕೊಂಡು ಅದರಲ್ಲಿ ಇದು ಫಸ್ಟ್ ಒಂದು ಮಾರ್ಕ್ ಮಾಡ್ತಾರೆ. ಆ ಮಾರ್ಕಿಗೆ ನಾನು ಹಿಡ್ಕೊಂಡ್ರೆ ಆ ಅದು ರೆಡ್ ಮಾರ್ಕಲ್ಲಿ ನಾವು ಎಲ್ಲಿ ಹಾಕೊಂಡಿದೀವಿ ಆ ನೀರು ಕರೆಕ್ಟಾಗಿ ಅಲ್ಲಿಗೆ ಬಂದು ನಿಂತ್ಕೊಂಡಾಗ ಅವರು ಆ ನೀರು ಅಲ್ಲಿ ಎಲ್ಲಿ ಲೆವೆಲ್ಗೆ ಬಂದು ನಿಂತ್ಕೊಳುತ್ತೆ ಅಲ್ಲಿಗೆ ಮಾರ್ಕ್ ಮಾಡ್ತಾರೆ. ಅಂದ್ರೆ ಎರಡು ಸಮ ಪ್ರಮಾಣದಲ್ಲಿ ಲೆವೆಲ್ಗೆ ಬರುತ್ತೆ. ಅದನ್ನ ಎಲ್ಲಾ ಕಡೆನೂ ಹಾಕೊಂತೀವಿ ನಾವು. ಫಸ್ಟ್ಗೆ ಇಡೀ ಫುಲ್ ಮನೆಗೆಲ್ಲ ಹಾಕೊಂಡು ಆಮೇಲೆ ಡಸ್ಟ್ನ ಕಲಸ್ಕೊಂತವ್ರೆ. ಇದು ಡಸ್ಟು ಮತ್ತೆ ಸಿಮೆಂಟು ಎರಡನ್ನು ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಫುಲ್ಲು ಯಾವ ಥರ ಹಾಕೋಬೇಕು, ಫುಲ್ಲು ಯಾವ ಪ್ರೊಸೀಜರಲ್ಲಿ ಮಿಕ್ಸ್ ಮಾಡಬೇಕು ಅನ್ನೋದ ಅವರು ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೊತಾ ಇದ್ದಾರೆ. ಇದು ಕಲಿಸ್ತಾ ಇರೋದು ಒಂದು ಮೂಟೆಗೆ ಸಿಮೆಂಟ್ಗೆ 50 kg ಸಿಮೆಂಟ್ ಇರುತ್ತಲ್ಲ ಮೂಟೆ, ಅದಕ್ಕೆ ಕಲಿಸ್ತಾ ಇರೋದು. ಇದು ಚೆನ್ನಾಗಿ ಸಿಮೆಂಟು ಮತ್ತು ಡಸ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು, ಸ್ವಲ್ಪ ಅಂದರೆ ಗಾರೆಯವರು ಮಾಡ್ಕೋತಾರಲ್ಲ ಆ ಥರ ಮಾಡ್ಕೊಳಂಗಿಲ್ಲ, ಸ್ವಲ್ಪ ನೀರನ್ನ ಫುಲ್ಲು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಫ್ಲೋರಿಂಗ್ ಹಾಕ್ಬೇಕಾದ್ರೆ ಫ್ಲೋರಿಂಗಿಗೂ ಫಸ್ಟ್ ನೀರು ಹಾಕ್ಕೊಂಡಿದ್ರೆ ನೀಟಾಗಿ ಚೆನ್ನಾಗಿ ಕಚ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಆಮೇಲೆ ಟೆಸ್ಟೆಲ್ಲ ಹಾಕ್ಕೊಂಡು ಇದು 2x4 ಟೈಲ್ಸು. ಇದು ನಾವು ಫಸ್ಟ್ ಹಾಕ್ತಿರೋದು ಕಿಚನ್ಗೆ ಹಾಕ್ತಾ ಇದ್ದೀವಿ. ಕಿಚನಲ್ಲಿ ಇನ್ನು ಸ್ಲ್ಯಾಬ್ ಕೂರಿಸಿಲ್ಲ. ಸ್ಟವ್ ಎಲ್ಲ ಇಡ್ತಾರಲ್ಲ ಅದ್ರದ್ದು ಸಿಂಕ್ ಎಲ್ಲ ಇನ್ನು ಅದನ್ನ ಸ್ಲ್ಯಾಬು ಕೂರಿಸಿಲ್ಲ. ಅದರಿಂದ ನಾವು ಅದನ್ನ ಎಷ್ಟು ಅಡಿ ಬೇಕೋ ಅಷ್ಟು ಬಿಟ್ಕೊಂಡು ಮಿಕ್ಕಿದ್ದನ್ನು ನಾವು ಟೈಲ್ಸ್ ಹಾಕೊತಾ ಇದ್ದೀವಿ. ನಾವು ಮಿಕ್ಸ್ ಮಾಡಿದ್ವಲ್ಲ ಅದು ಟೆಸ್ಟ್ ಎಲ್ಲ ಹಾಕೊಂಡಾದ್ಮೇಲೆ ನೀಟಾಗಿ ಮಟ್ಟ ಎಲ್ಲ ನೋಡ್ಕೊಂಡು ತಿಳಿ ಮತ್ತು ನೀರನ್ನು ಮತ್ತು ಸಿಮೆಂಟನ್ನ ನೀರ್ನಂಗೆ ಮಾಡಿಕೊಂಡು ನಾವು ಅದನ್ನು ಟೈಲ್ಸ್ ಕೆಳಗೆ ಹಾಕೊಂಡಾದ್ಮೇಲೆ ಟೈಲ್ಸ್ನ ಕಚ್ಚಿಸ್ಕೊತೀವಿ. ತಿಳಿ ಓವರಾಗಿ ಗಟ್ಟಿನೂ ಇರಬಾರ್ದು, ಓವರಾಗಿ ತೆಳುನೂ ಇರಬಾರ್ದು, ಮೀಡಿಯಮ್ಮಲ್ಲಿ ತಿಳಿ ಇದ್ದರೆ ಒಳ್ಳೆಯದು. ಆಮೇಲೆ ಇದು ಗೀಟು ಹಾಕೊಂಡಾದ್ಮೇಲೆ ತಿಳಿ ಒಯ್ದು ಆಮೇಲೆ ಮತ್ತೆ ಟೈಲ್ಸ್ನ ಹಾಕೊಳ್ಳೋದು. ಹಾಕೊಂಡಾದ್ಮೇಲೆ ನೀಟಾಗಿ ಒರೆಸ್ಕೊಬೇಕು. ಸಿಮೆಂಟ್ ಬಿಟ್ರೆ ತಂಗಿ ಗಟ್ಟಿ ಕಚ್ಕೊಂಡ್ಬಿಟ್ರೆ ಮತ್ತೆ ಟೈಲ್ಸ್ ಮೇಲೆ ಅಸಹ್ಯವಾಗಿ ಕಾಣಿಸುತ್ತೆ, ಅದರಿಂದ ನೀಟಾಗಿ ಒರೆಸ್ಕೋಬೇಕು. ನೋಡಿ ಈ ಥರ ನೀಟಾಗಿ ಮಟ್ಟನ ಮಾಡ್ಕೊಬೇಕು. ಡಸ್ಟನ್ನು ಇದು ಎಲ್ಲ ಕಲಿಸಿದ್ವಲ್ಲ ಅದನ್ನು ನೀಟಾಗಿ ಹಾಕೊಂಡಾದ್ಮೇಲೆ ಒಂದ್ಸರಿ ಟೈಲ್ಸ್ ತಗೊಂಡು ಚೆಕ್ ಮಾಡ್ಕೋಬೇಕು. ನಮ್ಮ ಮನೆಯವ್ರಿಗೆ ಟೈಲ್ಸ್ ತರಕ್ಕೆ ಹೋಗಿದ್ದಾರೆ. ಟೈಲ್ಸ್ ತಂದು ಹಾಕೊಂಡು ಚೆಕ್ ಮಾಡ್ಕೋಬೇಕು. ಯಾಕೆ ಅಂದರೆ ಗೋಡೆ ಒಂದೇ ಸಮ ಇರೋದಿಲ್ಲ. ಗೋಡೆ ಹಿಂದೆ ಮುಂದೆ ಮಾಡಿಬಿಟ್ಟಿರ್ತಾರೆ ನೋಡಿ ಯಾವ ಥರ ಇದೆ. ಅದರಿಂದ ಅದನ್ನು ನೀಟಾಗಿ ಆ ಲೈನ್ ಕರೆಕ್ಟಾಗಿ ಬರೋಂಗೆ ಅದನ್ನು ಮಿಷಿನಲ್ಲಿ ಇದು ಮಾಡಿಕೊಂಡು ಪೀಸ್ ಎಲ್ಲ ತೆಗೆದ್ಬಿಟ್ಟು ಅವಾಗ ಮಾಡಿದಾಗ ನೋಡಿ ಈ ಥರ ಕುತ್ಕೊಳ್ಳುತ್ತೆ. ಗೋಡೆ ಒಂದೇ ಸಮ ಬರೋದಿಲ್ಲ. ಎಂಥ ಇದ್ರವ್ರು ಕಟ್ಟಿದ್ರು ಗೋಡೆ ಕ್ರಾಸ್ ಮಾಡೇ ಇರ್ತಾರೆ. ಆದ್ದರಿಂದ ನಾವು ನೋಡಿಕೊಂಡು ಟೈಲ್ಸ್ನ ಫಸ್ಟಿಗೆ ನಾವು ಫಿಟ್ಟಿಂಗ್ ಮಾಡೋಕ್ಕಾಗೋದಿಲ್ಲ, ಯಾಕೆಂದರೆ ಚೆಕ್ ಮಾಡ್ಕೊಳ್ಳೇಬೇಕು. ಚೆಕ್ ಮಾಡ್ಕೊಂಡಾದ್ಮೇಲೆ ನಾವು
ಆಮೇಲೆ ನಾವು ತಿಳಿ ಗಿಳಿ ಎಲ್ಲ ಉಯ್ಕೊಂಡು ಫಿಟ್ಟಿಂಗ್ ಮಾಡೋದು. ಅದೆಲ್ಲ ಆದ್ಮೇಲೆ ನಾವು ಒಂದೊಂದೇ ಕಲ್ಲಿಗೆ ಮಡ್ಡಿ ಮಾಡ್ಕೊಂಡು ಹಾಕೊಳ್ಳೋದು. ಒಬ್ಬೊಬ್ರು ಇಡೀ ಫುಲ್ ಹಾಲಿಗೆನೆ ಫುಲ್ ಮಡ್ಡಿ ಮಾಡಿ ಆದ್ಮೇಲೆ ಟೈಲ್ಸ್ ಹಾಕೊಂತಾರೆ. ಆ ಥರ ಹಾಕೋಬಾರ್ದು. ಅದ್ರ ಮೇಲೆ ಅದ್ರ ಮೇಲೆ ತುಣ್ಕೊಂಡು ಟೈಲ್ಸ್ ಹಾಕ್ತಾರೆ. ಆ ಥರ ಆದ್ರೆ ಏನಾಗುತ್ತೆ ಗೊತ್ತಾ, ಸೌಂಡ್ ಬರುತ್ತೆ. ಸೌಂಡ್ ಬಂದ್ಬಿಡ್ತವೆ. ಅದರಿಂದ ನಾವೇನ್ ಮಾಡ್ಬೇಕು, ನಾವು ಒಂದ್ ಕಡೆಯಿಂದ ಮಾಮೂಲಿ ಒಂದೊಂದೇ ಟೈಲ್ಸಿಗೆ ನಾವು ಒಂದೊಂದು ಟೈಲ್ಸು ಇಲ್ಲಾಂದ್ರೆ ಒಂದೊಂದು ಲೈನ್ ಅಂತೀವಿ. ನಾವು ಅದನ್ನ ತುಣಿಬಾರ್ದು. ಮತ್ತೆ ಯಾವ್ದು ನಾವು ಇವತ್ತು ಹಾಕಿದ್ದೀವಿ ಅಂದ್ರೆ ಮತ್ತೆ ಅದೇನಿದ್ರು ಮಾರನೇ ದಿನನೇ ನಾವು ಅದನ್ನ ಅದ್ರ ಮೇಲೆ ಒಡ್ಡಾಡ್ಬೋದು. ಹಸಿದ್ರಲ್ಲೇ ನಾವು ಅದ್ರ ಮೇಲೆ ಯಾವುದೇ ಕಾರಣಕ್ಕೂ ಒಡ್ಡಾಡಬಾರ್ದು. ಒಡ್ಡಾಡಿದ್ರೆ ಸೌಂಡ್ ಬರೋ ಸಾಧ್ಯತೆ ಹೆಚ್ಚಿರುತ್ತೆ. ಅದರಿಂದ ನಾವು ಒಂದೊಂದೇ ಕಲ್ಲಿಗೆ ಮಡ್ಡಿ ಹಾಕೊಂಡು ನೀಟಾಗಿ ಲೆವೆಲ್ ಮಾಡ್ಕೊಂಡು, ನೋಡಿ ದಾರ ಹಿಡ್ತೀವಿ, ನಾವು ಹೇಳಿದ್ನಲ್ಲ ಟ್ಯೂಬಲ್ಲಿ ನೀರು ಹಿಡ್ದು ಇದು ಮಾಡಿದ್ದು ಅಂತ, ಆ ರೆಡ್ ಲೈನ್ ಅದು ಹಾಕೊಂಡು ಈ ಥರ ಕೆಳಗಡೆ ಟೈಲ್ಸ್ ಹಾಕಿ ಫಸ್ಟ್ ಮಡ್ಡಿ ಹಾಕಿ ನಮ್ಗೆ ಎಷ್ಟಕ್ಕೆ ಬೇಕು, ಯಾಕೆಂದ್ರೆ ವಾಸ್ಕಲ್ ನೋಡಿ ನಾವು ಅದನ್ನ ಮಟ್ಟಕ್ಕೆ ಕಟ್ಕೋಬೇಕು. ಸುಮ್ಮನೆ ನಾವೇನು ಮಾಡ್ದಲೆ ಹೋದ್ರೆ ವಾಸ್ಕಲ್ಲು ಮುಚ್ಚಿ ಹೋಗ್ತವೆ. ಅದರಿಂದ ನಾವು ವಾಸ್ಕಲ್ನ ಫಸ್ಟ್ ವಾಸ್ಕಲ್ ಹತ್ರನೇ ನಾವು ಇದು ಮಾಡ್ಕೊಂಡು ಲೆವೆಲ್ ನೋಡ್ಕೊಂಡು ಬೇರೆ ಕಡೆ ಎಲ್ಲ ಇನ್ನೆಷ್ಟು ಬೇಕೋ ಅಷ್ಟು ಆ ಥರ ಇಟ್ಕೊಬೇಕು. ಅದು ಇಟ್ಕೊಂಡಾಗ ನಾವು ಈ ಥರ ಹಾಕ್ದಾಗ ನಾವು ದಾರ ಹಿಡಿತೀವಿ. ಆ ದಾರಕ್ಕೂ ಇಲ್ಲಿ ಹಿಡಿತಾರಲ್ಲ, ಇದಕ್ಕೂ ನಾನು ಅಲ್ಲಿ ದಾರ ಹಿಡಿಯೋದು ಲೆವೆಲ್ ಆಗಿದ್ರೆ ಅದು ಸರಿ ಇರುತ್ತೆ ಅಂತ. ನೀಟಾಗಿ ಮತ್ತೆ ನಾವು ಟೈಲ್ಸ್ ಚೆಕ್ ಮಾಡ್ಕೊಳಕ್ಕೆ ಅಂತ ಇರ್ತೀವಲ್ಲ, ಅವಾಗ ಅದು ಎತ್ತಿದ್ಮೇಲೆ ಒಂದೊಂದು ಕಡೆ ಡಸ್ಟ್ ಇರಲ್ಲ, ಕಡಿಮೆ ಇರ್ತದೆ. ಅಂಥವೆಲ್ಲ ಹಾಕೊಂಡು ಆದ್ಮೇಲೆ ಆಮೇಲೆ ತಿಳಿ ಬಿಟ್ಕೊಬೇಕು. ತಿಳಿ ಬಿಟ್ಕೊಂಡು ಆದ್ಮೇಲೆ ಈ ಥರ ಗೀಟ್ ಹೊಡ್ಕೊಬೇಕು. ಈ ಥರ ಗೀಟ್ ಹೊಡ್ಕೊಂಡಾಗ ಏನಾಗುತ್ತೆ, ಸೌಂಡ್ಗಳು ಬರೋದಿಲ್ಲ. ತುಂಬಾ ಗೀಟ್ ಇದ್ದಾಗ ಏರ್ನ ಲಾಕ್ ಮಾಡ್ಕೊಳುತ್ತೆ. ಆವಾಗ ಸೌಂಡ್ ಬರೋದು ಸಾಧ್ಯತೆ ಕಡಿಮೆ ಇರುತ್ತೆ. ಸುಮ್ಮನೆ ಗೀಟ್ ಹೊಡಿದೆಲ್ಲ ಹಾಕಿದ್ರೆ ಸೌಂಡು ಜಾಸ್ತಿ ಕೇಳಿಸುತ್ತೆ ಟೈಲ್ಸ್ಗಳದ್ದು. ಅದರಿಂದ ಗೀಟ್ಗಳು ಹೊಡೆದು ನಾವು ಹಾಕೋದ್ರಿಂದ ಏರ್ ತಗೊಂಡಾಗ ಏನಾಗುತ್ತೆ, ಸೌಂಡ್ಗಳು ಬರೋದಿಲ್ಲ. ಆದ್ರಿಂದ ಈ ಥರ ನಾವು ಟೈಲ್ಸ್ನ ಹಾಕೊಬೇಕು. ನಾವು ಟೈಲ್ಸ್ ಕೆಲಸ ಮಾಡೋರು ನಾವು ಇದೇ ಥರ ಪ್ರೊಸೀಜರಲ್ಲಿ ಕೆಲಸ ಮಾಡೋದು. ನೀವು ಕೆಲಸ ಮಾಡಿಸಿದಾಗ ನೀವು ಮಾಡಿಸಿರ್ತೀರ ಟೈಲ್ಸ್ನವ್ರು ಯಾವ ಥರ ಮಾಡಿರ್ತಾರೆ ಅಂತ ನೀವು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಏನಾದರೂ ತಪ್ಪುಗಳಿದ್ರೆ ಅದನ್ನ ಕಮೆಂಟ್ ಹಾಕಿ, ಅದನ್ನ ನಾವು ತಿದ್ಕೋತೀವಿ. ತಿಳಿ ಮಾತ್ರ ಲೆವೆಲ್ ಆಗಿರ್ಬೇಕು. ಯಾವುದೇ ಕಾರಣಕ್ಕೂ ಗಟ್ಟಿ, ತುಂಬಾ ಓವರ್ ಗಟ್ಟಿ ಇರಬಾರ್ದು, ತುಂಬಾ ತೆಳುನೂ ಇರಬಾರ್ದು, ಲೆವೆಲ್ ಆಗಿರ್ಬೇಕು. ತುಂಬಾ ಗಟ್ಟಿ ಆದ್ರೆ ಆ ಪೀಸ್ನ ಕುಟ್ಟಬೇಕಾದ್ರೆ ಲೆವೆಲ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಅದರಿಂದ ತೆಳು ಆದ್ರೆ ಟೈಲ್ಸು ಕಚ್ಕೊಳ್ಳೋದಿಲ್ಲ. ಅದರಿಂದ ನಾರ್ಮಲ್ ಆಗಿ ಮೀಡಿಯಮ್ ಆಗಿ ಇರಬೇಕು. ನೋಡಿ ಫುಲ್ ಆದ್ಮೇಲೆ ಯಾವ ಥರ ಕಾಣಿಸುತ್ತೆ ಅಂತ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಇದೇ ಥರ ವಿಡಿಯೋ ಹಾಕೋಕ್ಕೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಇದೇ ಥರ ನೆಕ್ಸ್ಟ್ ವಿಡಿಯೋಗೆ ನಾನು ಬರ್ತೀನಿ. ಬಾಯ್.